ನಮಸ್ತೆ ಸ್ನೇಹಿತರೆ. 5 ಜನ ಹೆಣ್ಮಕ್ಳಲ್ಲಿ ಈಗ ಒಬ್ಬರಲ್ಲಿ PCOD ಇಲ್ಲ PCOS ಕಾಮನ್ ಆಗಿದೆ. ಏನು ಈ PCOD? ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮು. ಏನಿದು ಸಿಸ್ಟ್ ಯಾಕೆ ಫಾರ್ಮೇಷನ್ ಆಗುತ್ತೆ? ಸಿಸ್ಟ್ ಫಾರ್ಮೇಷನ್ ಆದ ತಕ್ಷಣ ನಾವು ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೋಬೇಕಾ? ಇಲ್ಲ 21 ಡೇಸ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾ? ಇಲ್ಲ 7 ಡೇಸ್ ಟ್ಯಾಬ್ಲೆಟ್ ಕುಡಿದ್ರೇನೆ ನಿಮಗೆ ಪೀರಿಯಡ್ಸ್ ಆಗುವಂಥದ್ದಾ? ಮುಟ್ಟಾಗೋದಕ್ಕೆ ಟ್ಯಾಬ್ಲೆಟ್ಸ್ ಇಲ್ದಲೇ ಪಾಸಿಬಲ್ ಇಲ್ವಾ? ಸ್ನೇಹಿತರೆ, ಇವತ್ತು ನಾನು ಕೆಲವೊಂದು ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇದನ್ನು ಅವಾಯ್ಡ್ ಮಾಡಿದ್ರೆ 50% ಆಫ್ ದ ಪ್ರಾಬ್ಲಮ್ ನಿಮ್ಮದು ಸಾಲ್ವ್ ಆಗುತ್ತೆ. ಏನು ಪರ್ಟಿಕ್ಯುಲರ್ ಆಗಿ ಜಂಕ್ ಫುಡ್ಸ್ಗಳನ್ನ ಬಿಡಿ. ಜಂಕ್ ಫುಡ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬೇಕರಿ ಉತ್ಪನ್ನಗಳನ್ನ ಬಿಡಿ. ಅಂದರೆ ಮೈದಾ, ಅಂದರೆ ರಿಫೈನ್ಡ್ ವೀಟ್ ಫ್ಲೋರು, ರಿಫೈನ್ಡ್ ಮೈದಾ, ಇದನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಬೇಕು. ಒಂದು ಸೆಕೆಂಡ್ ಥಿಂಗು, ಪ್ರೊಸೆಸ್ಡ್ ಫ್ರೂಟ್ ಜ್ಯೂಸಸ್. ಈಗ ಫ್ರೂಟಿ ಇರ್ಬೋದು, ಮಾರ್ಕೆಟಲ್ಲಿ ಹಲವಾರಿದೆ. ಪೆಪ್ಸಿ, ಕೋಕು, ಫ್ರೂಟಿ, ಲೈಕ್ ಮ್ಯಾಂಗೋ ಪಲ್ಪ್ ಯೂಸ್ ಮಾಡಿದೀವಿ ಅಂತ ಹೇಳಿ ಆರ್ಟಿಫಿಷಿಯಲ್ ಕಲರ್ಸ್ ಅಂಡ್ ಫ್ಲೇವರ್ಸ್ ಇರ್ತಕ್ಕಂತಹ ಜ್ಯೂಸಸ್ಗಳೆಲ್ಲ ಇದೆ. ಇದನ್ನು ಸಂಪೂರ್ಣವಾಗಿ ಬಿಡಿ. ನಂತರದಲ್ಲಿ ಬರುವಂಥದ್ದು ಎನರ್ಜಿ ಡ್ರಿಂಕ್ಸ್, ಲೈಕ್ ಸ್ಟಿಂಗ್ ಅಂತ ಬರುತ್ತೆ, ಎನರ್ಜಿ ಡ್ರಿಂಕ್, ಹಲವಾರು ಕಂಪ್ನಿಗಳದ್ದು ಎನರ್ಜಿ ಡ್ರಿಂಕ್ಸ್ ಬರುತ್ತೆ. ಅದನ್ನು ಸಂಪೂರ್ಣವಾಗಿ ಬಿಡಿ. ನಂತರದಲ್ಲಿ ಪಾಲಿಶ್ಡ್ ವೈಟ್ ರೈಸ್ನ ಅವಾಯ್ಡ್ ಮಾಡಿ ಸಾಧ್ಯ ಆದಷ್ಟು. ಕಂಪ್ಲೀಟ್ ಆಗಿ ಪಾಲಿಶ್ಡ್ ಆಗಿರ್ತಕ್ಕಂತಹ ವೈಟ್ ರೈಸ್ನ ನೀವು ಅವಾಯ್ಡ್ ಮಾಡಬೇಕು. ಅದು ವೆರಿ ಇಂಪಾರ್ಟೆಂಟ್ ಥಿಂಗು. ಮತ್ತು ಇನ್ನೊಂದು, ಕಾಫಿ ಮತ್ತು ಟೀ ಏನಾದರೂ ನೀವು ದಿನಕ್ಕೆ 1 ಅಥವಾ 2 ಬಾರಿ ತಗೊಳ್ತಾ ಇದ್ರೆ ಸಂಪೂರ್ಣ ಟೀನ ಕಂಪ್ಲೀಟ್ ಆಗಿ ಬಿಡೋದು. ವೀಟ್ ಫ್ಲೋರು, ಮೈದಾ ಫ್ಲೋರು, ವೈಟ್ ರೈಸ್, ಪಾಲಿಶ್ಡ್ ವೈಟ್ ರೈಸ್, ಇಷ್ಟನ್ನು ನೀವು ಸಾಧ್ಯ ಆದಷ್ಟು ಕಂಪ್ಲೀಟ್ ಆಗಿ ಬಿಡೋದು ಒಳ್ಳೆಯದು. ಇದನ್ನು ಬಿಟ್ಟರೆ ನೀವು ಆಟೋಮೆಟಿಕಲಿ ನಿಮ್ಮದು PCOD ಏನಿದೆಯಲ್ಲ ಅದು 50% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ನ ಹೆಚ್ಚಾಗಿ ತಗೊಳ್ತೀವಿ. ಏನು ಮಫಿನ್ಸ್ ತಗೊಳ್ಳೋಂಥದ್ದು ಇರ್ಬೋದು, ವೈಟ್ ಬ್ರೆಡ್ಸ್ನ ತಗೊಳ್ಳೋಂಥದ್ದು ಇರ್ಬೋದು, ಪಿಜ್ಜಾ ತಿನ್ನುವಂಥದ್ದು ಇರ್ಬೋದು, ಅಥವಾ ಮೆಕ್ಡೀಲ್ಗಳಲ್ಲಿ ಹೋಗಿ ಡೋನಾಟ್ಸ್ಗಳನ್ನ ತಿನ್ನುವಂಥದ್ದು ಇರ್ಬೋದು, ಮತ್ತು ಶುಗರ್ ಕನ್ಫೆಕ್ಷನರೀಸ್ನ ಹೆಚ್ಚಾಗಿ ಬಳಸುವಂಥದ್ದು ಇರ್ಬೋದು. ಇವನ್ನ ನೀವು ಕಂಪ್ಲೀಟ್ ಆಗಿ ಬಿಡಿ. ನಿಮ್ಮ ಹೆಲ್ತಲ್ಲಿ ಆಟೋಮೆಟಿಕಲಿ ಲೈಕ್ ಸಮ್ ರಿವರ್ಸ್ ಚೇಂಜಸ್ಗಳು ಕಾಣುತ್ತೆ. ಹಾಗಿದ್ರೆ ಏನು ತಿನ್ನಬೇಕು? ನ್ಯಾಚುರಲ್ ಆಗಿ ನಮ್ಮ PCOD ಅಥವಾ PCOSನ ಯಾವ ರೀತಿ ವಿತೌಟ್ ಟ್ಯಾಬ್ಲೆಟ್ಸ್, ಸಪ್ಲಿಮೆಂಟ್ಸ್ ಏನೂ ಇಲ್ದಲೇ ಯಾವ ರೀತಿ ರಿವರ್ಸ್ ಮಾಡ್ಕೋಬೇಕು? ನನಗೆ ಹೆಲ್ತ್ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಸಂಪೂರ್ಣವಾಗಿ ನಿಮ್ಮ PCOD ಅಥವಾ PCOS ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ನಾನು ಕ್ಯೂರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.